ದರ್ಶನ್ ಪವಿತ್ರ ಗೌಡಗೆ ಜಾಮೀನು ಮಂಜೂರಾಗಿದೆ. ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿರೋದೀಗ. ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು. ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಮಂಜೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ತಿಂಗಳ ಬಳಿಕ ನಟ ದರ್ಶನ್ಗೆ ಬಿಗ್ ರಿಲೀಸ್ ಸಿಕ್ಕಿದೆ. 6 ತಿಂಗಳ ಬಳಿಕ ಆಲ್ಮೋಸ್ಟ್ 7ನೇ ತಿಂಗಳಿಗೆ ಕಾಲಿಡ್ತಾ ಇರೋದು. ಜೂನ್ನಲ್ಲಿ ಆರಂಭ ಆದಂತಹ ಪ್ರಕರಣ ಇದು. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ. ಮೊದಲನೇದಾಗಿ ಮಾನವೀಯತೆಯ ನೆಲೆಗಟ್ಟಿನ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥದ್ದು ಯಾವೆಲ್ಲ ಗ್ರೌಂಡ್ಸ್ನ ಆಧಾರದ ಮೇಲೆ ಹೈಕೋರ್ಟ್ ಪರಿಗಣನೆಯನ್ನು ಮಾಡಿ ಜಾಮೀನನ್ನು ಮಂಜೂರು ಮಾಡಿದೆ? ಸರ್, ನಾವು ಈ ಪ್ರಕರಣದಲ್ಲಿ ಅಂದರೆ ಮಾನ್ಯ ಹಿರಿಯ ವಕೀಲರಾದ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರವಾಗಿ ಪ್ರಬಲವಾದ ವಾದ ಮಂಡನೆ ಮಾಡಿದರು. ಅಂದರೆ ಇದು 302 ಪ್ರಕರಣ ಆದ್ದರಿಂದ, ಅಂದರೆ ಕೊಲೆ ಪ್ರಕರಣ ಆದ್ದರಿಂದ ಇದರಲ್ಲಿ ಪ್ರತ್ಯಕ್ಷವಾದ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ನರು ಹಾಜರುಪಡಿಸಿದರು. ಅಂದರೆ ಪ್ರತ್ಯಕ್ಷ ಸಾಕ್ಷಿದಾರರು ಈ ಘಟನೆಯನ್ನು ನೋಡಿಲ್ಲ, ಅವ್ರನ್ನ ಈ ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ವಿರುದ್ಧವಾಗಿ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಮುಖ್ಯವಾದ ಆಗಿತ್ತು ಸರ್. ಆಮೇಲೆ ಉಳಿದಂತೆ ಸಹ ಅವರು ಯಾವ ರೀತಿಯ ರಿಕವರಿಗಳು, ಅವ್ರದ್ದು ರಕ್ತಸಿಕ್ತ ಬಟ್ಟೆಗಳು ಇಲ್ಲಿ ಇರಲಿಲ್ಲ, ಆದರೂ ಅವ್ರು ಯಾವ ರೀತಿ ಅದನ್ನು ಪ್ಲಾಂಟ್ ಮಾಡಿದರು ಅನ್ನೋದನ್ನೆಲ್ಲ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ವಾದ ಮಂಡನೆ ಮಾಡಿದ್ವಿ. ಅದನ್ನೆಲ್ಲ ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ ಅಂತ ಹೇಳಿ ಪ್ರಮುಖವಾಗಿ ಪೊಲೀಸರು ಕೂಡ ಪ್ರತಿಪಾದನೆಯನ್ನು ಮಾಡಿದರು. ಚಾರ್ಜ್ ಶೀಟ್ನಲ್ಲೂ ಕೂಡ ಸಾವಿರಾರು ಪುಟಗಳ ಚಾರ್ಜ್ ಶೀಟಲ್ಲಿ ಉಲ್ಲೇಖವನ್ನು ಮಾಡಿದರು. ಈ ಎಲ್ಲ ಅಂಶಗಳನ್ನು ಕೂಡ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ವಾದವನ್ನು ಮಾಡ್ತಾ ಬಂದಿದ್ರಿ. ಪ್ರಮುಖವಾಗಿ ಬೇಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಗ್ರೌಂಡ್ಸ್ಗಳನ್ನ ಆಧರಿಸಿತ್ತು? ಪ್ರಮುಖವಾಗಿ ನಿಮ್ಮ ವಾದ ಏನಿತ್ತು ಅಂತ? ಸರ್, ನಮ್ಮ ವಾದ ಏನಿತ್ತು ಅಂದರೆ ಸಾಕ್ಷ್ಯ ನಾಶಪಡಿಸುವಂಥ ಕಾನೂನೇನಿದೆ, ಕಲಂ ಏನಿದೆ, ಅದೇ ಸಹ ಬೇಲೇಬಲ್ ಕಾನೂನು ಸರ್. ಸೆಕ್ಷನ್ 201 ಸಾಕ್ಷ್ಯ ನಾಶಪಡಿಸೋದು ಬೇಲೇಬಲ್ ಇದೆ. ಉಳಿದಂತೆ 302ನಲ್ಲಿ ಅಂದರೆ ಕೊಲೆ ಪ್ರಕರಣದಲ್ಲಿ ಕೊಲೆಯಲ್ಲಿ ದರ್ಶನ್ ಅವರು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ವಾದ ಇತ್ತು. ಅದನ್ನು ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಅವ್ರನ್ನ ಅಂದರೆ ಭಾಗಿಯಾಗಿದ್ದಾರೆ ಅನ್ನೋದು ಅವ್ರ ವಾದ ಆಗಿತ್ತು. ಪ್ರಾಸಿಕ್ಯೂಷನ್ನು ಮತ್ತು ಪೊಲೀಸ್ನವ್ರು ನಾವು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಅದಕ್ಕೆ ಪೂರಕವಾಗಿ ಅವ್ರ ಬಟ್ಟೆ ರಿಕವರಿ ಇರ್ಬೋದು, ಶೂ ರಿಕವರಿ ಇರ್ಬೋದು, ಆದಮೇಲೆ ಐ ವಿಟ್ನೆಸ್ಗಳು ಮುಖ್ಯ ಆಗ್ತಾರೆ ಸರ್. ಪ್ರತ್ಯಕ್ಷ ಸಾಕ್ಷಿಗಳು ಯಾವುದೇ ಒಂದು ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಮುಖ್ಯ ಆಗ್ತಾರೆ. ಈ ಪ್ರತ್ಯಕ್ಷ ಸಾಕ್ಷಿಗಳು ಅವ್ರ ಪ್ರಕಾರ ಒಬ್ಬ ಪುನೀತ್ ಅನ್ನೋವಂಥ ವ್ಯಕ್ತಿ ಅಲ್ಲೇ ಕೆಲಸ ಮಾಡ್ತಿದ್ದ ಅಂತ, ಅವ್ನು ಅಲ್ಲೇ ಕೆಲಸ ಮಾಡ್ತಿರೋಂಥ ವ್ಯಕ್ತಿ ಆಗಿದ್ದರೆ ಅವ್ನು ಹೇಳಿಕೆನ ಸುಮಾರು 12-13 ದಿನ ಬಿಟ್ಟು ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವಾದನ ಯಾವಾಗ ಸೆಷನ್ಸ್ ಕೋರ್ಟಲ್ಲಿ ಅಂದರೆ ಮಾನ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕನಂಗೆ ಅವರು ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಂತ ಅಡಿಷನಲ್ ಚಾರ್ಜ್ ಶೀಟ್ನ ಮತ್ತೆ 1-1.5 ಸಾವಿರ ಪುಟಗಳ ಅಡಿಷನಲ್ ಚಾರ್ಜ್ ಶೀಟು, ಇಲ್ಲ ಅವ್ನು ಇರಲಿಲ್ಲ, ಗೋವಾದಲ್ಲಿ ಹೋಗಿದ್ದ, ಅಲ್ಲೆಲ್ಲ ತಮಿಳ್ನಾಡಿಗೆ ಹೋಗಿದ್ದ ಅನ್ನೋದು, ಅದನ್ನೆಲ್ಲ ನಾವು ಅಡ್ವಾಂಟೇಜ್ ಆಗಿ ತೊಗೊಂಡ್ವಿ. ಅಂದರೆ ದರ್ಶನ್ ಪರವಾಗಿ ನಾವು ಅದನ್ನು ಅಡ್ವಾಂಟೇಜ್ ತೊಗೊಂಡು ಹಿರಿಯ ವಕೀಲರ ಸಿ.ವಿ. ನಾಗೇಶ್ ಅವರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಇದನ್ನು ನೋಡಿದ್ರೆ ದರ್ಶನ್ ಅವ್ರನ್ನ ಸಿಗಾಕ್ಸಲಾಗಿದೆ ಅನ್ನೋದು ವಾದ ಆಗಿತ್ತು. ಅದನ್ನು ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದ್ದಾರೆ ಸರ್. ಬೆನ್ನುನೋವಿನ ಸಮಸ್ಯೆ ಉಲ್ಬಣ ಆಗಿರ್ತಕ್ಕಂಥದ್ರಿಂದ ದರ್ಶನ್ ಈಗ ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಸರ್ಜರಿ ಯಾವಾಗ ಸರ್ ದರ್ಶನ್? ಸರ್, ಸರ್ಜರಿ ಬಗ್ಗೆ ನಮಗೆ ಮಧ್ಯಂತರ ಜಾಮೀನು ಆದೇಶದ ಸಂದರ್ಭದಲ್ಲೇ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಷರತ್ತು ವಿಧಿಸಿತ್ತು. ಅವ್ರು ಇವತ್ತಿಗೂ ಸಹ ಇದರಲ್ಲೇ ಇದ್ದಾರೆ, ಅಡ್ಮಿಷನ್ ಆಗಿ ಇನ್ಪೇಷೆಂಟ್ ಆಗಿ ಟ್ರೀಟ್ಮೆಂಟ್ ತೊಗೊತಿದ್ದಾರೆ. ಆ ಟ್ರೀಟ್ಮೆಂಟ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಡಬಾರ್ದು, ಮಾಧ್ಯಮಕ್ಕೆ ನಾವು ಹಂಚ್ಕೋಬಾರ್ದು ಅನ್ನೋದು ಆ ಷರತ್ತು ಇವತ್ತಿಗೂ ಇರೋದ್ರಿಂದ ನಾನು ಯಾವುದೇ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಸಾಧ್ಯ. ಈಗಾಗಲೇ ಷರತ್ತುಬದ್ಧ ಜಾಮೀನನ್ನು ನೀಡಿರ್ತಕ್ಕಂಥದ್ದು. ಯಾವಾಗ ದರ್ಶನ್ ಈ ಉಳಿದಂಥ ಆರೋಪಿಗಳು, ದರ್ಶನ್ ಪರ ಇದ್ದಂಥ ಜೊತೆಲಿದ್ದಂಥ ಆರೋಪಿಗಳೆಲ್ಲರಿಗೂ ಕೂಡ ಬೇಲ್ ಸಿಗುತ್ತೆ, ಯಾವಾಗ ರಿಲೀಸ್ ಆಗ್ಬೋದು ಸರ್? ಅದು ಈ ಮಾನ್ಯ ಉಚ್ಚ ನ್ಯಾಯಾಲಯದ್ದು ಇವತ್ತಿನ ದೃಢೀಕೃತ ಆದೇಶದ ಪ್ರತಿ ಸಿಗಬೇಕಾಗುತ್ತೆ. ಅದು ಸಿಕ್ಕ ನಂತರ ಅವರು ಒಂದಷ್ಟು ಪ್ರಕ್ರಿಯೆಗಳಿದೆ ಸೆಷನ್ಸ್ ಕೋರ್ಟಲ್ಲಿ. ಆ ಶ್ಯೂರಿಟಿ ಕೊಡೋದಿರ್ಬೋದು, ಅದು ಮತ್ತು ಅವ್ರದ್ದು ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಅವೆಲ್ಲ ಡೆಪಾಸಿಟ್ ಮಾಡೋದಿರುತ್ತೆ, ಅಂದರೆ ಕೋರ್ಟಿಗೆ ಕೊಡೋದಿರುತ್ತೆ. ಅದೆಲ್ಲ ಪ್ರಕ್ರಿಯೆಗಳಾದಮೇಲೆ ನಂತರ ಅವರೆಲ್ಲರೂ ಸಹ ರಿಲೀಸ್ ಆಗ್ತಾರೆ ಸರ್. ಈಗ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಪ್ರಮುಖವಾಗಿ ಏನೆಲ್ಲ ಷರತ್ತುಗಳನ್ನು ವಿಧಿಸಿ ದರ್ಶನ್ ಮತ್ತು ಇತರರಿಗೆ ಕಂಡೀಷನ್ ಬೇಲನ್ನು ನೀಡಿರ್ತಕ್ಕಂಥ? ಸರ್, ಷರತ್ತುಬದ್ಧ ಅಂದರೆ ಒಂದು ಪ್ರಮುಖವಾಗಿ ಯಾವುದೇ ಸಾಕ್ಷ್ಯಗಳನ್ನ ನಾಶಪಡಿಸಬಾರ್ದು ಅನ್ನೋದು. ಆಮೇಲೆ ಅವ್ರು ಯಾವುದೇ ರೀತಿಯ ಪ್ರಭಾವ ಬೀರಬಾರ್ದು ಸಾಕ್ಷಿಗಳ ಮೇಲೆ ಅಂತ. ಆಮೇಲೆ ಉಳಿದಂತೆ ಅವರು ನ್ಯಾಯಾಲಯದ ಜುರಿಕ್ಷನ್ ಅಂದರೆ ಕೆಳಹಂತದ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ನ ಜುರಿಶಿಕ್ಷನ್ ಅಂದರೆ ಪರಿಮಿತಿ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಷರತ್ತನ್ನ ವಿಧಿಸಿ. ಈಗಾಗಲೇ ಪ್ರಾಸಿಕ್ಯೂಷನ್ ಅವರು ಇದಕ್ಕೆ ಸಂಬಂಧಪಟ್ಟಾಗೆ ಮಧ್ಯಂತರ ಜಾಮೀನನ್ನು ಕೊಡೋದಕ್ಕೆ ತಕರಾರನ್ನು ಎತ್ತಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಈಗ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್, ಇದರ ವಿರುದ್ಧವಾಗೂ ಕೂಡ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿದೆ. ಇದ್ರ ಪ್ರಕಾರವಾಗಿ ಹೇಳೋದಾದ್ರೆ ಅವ್ರಿಗೆ ಪ್ರಾಸಿಕ್ಯೂಷನ್ ಅವರಿಗೆ ಎಲ್ಲ ರೀತಿಯ ಅವಕಾಶ ಕಾನೂನಲ್ಲಿದೆ ಸರ್. ಕಾನೂನಲ್ಲಿ ಇರೋದ್ರಿಂದ ಅವ್ರು ಸಲ್ಲಿಸಬಹುದು. ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಸರ್. ಸುಪ್ರೀಂ ಕೋರ್ಟ್ನಲ್ಲೂ ನೀವು ಹೋರಾಟವನ್ನು ಮುಂದುವರಿಸ್ತೀರಾ? ಖಂಡಿತ ಸರ್. ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗೇನಾದ್ರಲ್ಲಿ ನೋಟಿಸ್ ಬಂದರೆ ನಾವು ಈ ಕಾನೂನು ಹೋರಾಟ ಮುಂದುವರಿಸಲೇಬೇಕಾಗುತ್ತೆ, ಮುಂದುವರಿಸ್ತೀವಿ ಸರ್. ಇದಿಷ್ಟು ಕೂಡ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ದರ್ಶನ್ ಪರ ವಕೀಲರು ಮಾತನಾಡಿದ್ರು, ಅವರು ಸ್ಪಷ್ಟಪಡಿಸ್ತಾ ಇದ್ರು, ನಾವು ಮೆರಿಟ್ಸ್ ಮೇಲೆ ಕೇಸನ್ನು ವಾದ ಮಾಡಿದ್ವಿ, ನಮ್ಗೀಗ ಸಿಕ್ಕಿದೆ ಅಂತ.